ಜಮ್ಮು ಕಾಶ್ಮೀರ ಅಲ್ಲ ರಕ್ತ ಕಾಶ್ಮೀರವಾಗಿ ಪರಿಣಮಿಸಿದೆ. ಅದು ಬದಲಾಗ್ಬಿಟ್ಟಿದೆ. ಈಗ ಬೆಂಗಳೂರು ನಿವಾಸಿಗಳು, ಪ್ರಮುಖವಾಗಿ ನಮ್ಮ ರಾಜ್ಯದವರು ಭರತ್, ಮಂಜುನಾಥ್ ಮತ್ತು ಮಧುಸೂದನ್ ಮೂವರ ಬಾಡಿಯನ್ನ ಚೆಕ್ ಮಾಡಿ ಆ ಬಾಡಿಯನ್ನ ಬಾಕ್ಸ್ಗಳಲ್ಲಿ ಹಾಕಿ ಇಲ್ಲಿಗೆ ಏರ್ಲಿಫ್ಟ್ ಮಾಡುವಂತಹ ಕೆಲಸಗಳಿಗೆ ಮುಂದಾಗ್ತಾ ಇದ್ದಾರೆ ಸಚಿವರು. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಶಿವಮೊಗ್ಗ ವ್ಯಕ್ತಿಯ ಸಾವು ವಿಚಾರ, ಮೃತ ಮಂಜುನಾಥ್ ರಾವ್ ಮನೆ ಮುಂದೆ ನೀರವ ಮೌನ. ನಿನ್ನೆ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ರು ಶಿವಮೊಗ್ಗದ ಮಂಜುನಾಥ್ ರಾವ್. ಮಂಜುನಾಥ್ ಮನೆಗೆ ಇದೀಗ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭೇಟಿ ಕೊಟ್ಟಿದ್ದಾರೆ, ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಮತ್ತು ಅವರ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಶಾಮಿಯಾನವನ್ನು ಹಾಕಿ ವ್ಯವಸ್ಥೆಯನ್ನು ಕುಟುಂಬಸ್ಥರು ಮಾಡ್ಕೊಳ್ತಾ ಇದ್ದಾರೆ. ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದು ನೋಡಿ ಅಲ್ಲಿ ಹೆಂಗಾಗಿದೆ ಅಂತ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಶಿವಮೊಗ್ಗದ ವ್ಯಕ್ತಿಯ ಸಾವು ವಿಚಾರ, ಮಂಜುನಾಥ್ ಏನಿದ್ದಾರೆ ಮಂಜುನಾಥ್ ರಾವ್ ಅವರ ಮನೆಯ ಮುಂದೆ ನೀರವ ಮೌನ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಕ್ಕಪಕ್ಕದವರು, ನೆಂಟರು, ಬೇರೆಯವರು ಎಲ್ಲ ಇದಕ್ಕೆ ಬರೀ ರಿಲೇಷನ್ಸ್ಗಳು ಭಾಗಿಯಾಗಲ್ಲ, ಎಲ್ಲರೂ ಕೂಡ ಬಂದ್ಬಿಡ್ತಾರೆ, ಕುತೂಹಲಕ್ಕಾದ್ರೂ ಬಂದ್ಬಿಡ್ತಾರೆ ನೋಡೋಕ್ಕೆ. ಸೊ ಹಂಗಿರುವಾಗ ಯಾವುದೇ ರೀತಿಯ ಅವ್ಯವಸ್ಥೆ ಆಗಬಾರ್ದು ಅಲ್ಲಿ ಅಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಅವರ ಮನೆಯ ಮುಂದೆ ಕುಟುಂಬಸ್ಥರು ಖುಷಿಯಾಗಿ ವೆಲ್ಕಮ್ ಮಾಡ್ಕೋಬೇಕಿತ್ತು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕೇಳಬೇಕಿತ್ತು. ಆದರೆ ಬಾಡಿಯನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಎಲ್ಲಿ ಬಂದು ನಿಂತ್ಕೊಳ್ತು ನೋಡಿ. ಶಿವಮೊಗ್ಗದವರ ನಿವಾಸದ ಮುಂದಿನ ಚಿತ್ರಣವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಆಫೀಸರ್ಸ್ಗಳೆಲ್ಲರೂ ಕೂಡ ಇದೀಗ ಮನೆ ಮುಂದೆ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಕೂಡ ಬಂದು ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಿರಲಿಲ್ಲ, ಅವರು ಅಂದ್ಕೊಂಡಿದ್ದಲ್ಲ, ಅವರ ನಿರೀಕ್ಷೆ ಹೀಗಿರಲಿಲ್ಲ. ಹೋಗಿ ಬರ್ತೀವಿ, ಕೆಲವೊಂದು ವಿಡಿಯೋಗಳನ್ನು ತಗೊಂಡ್ಬಂದಿರ್ತೀವಿ, ಫೋಟೋಗಳನ್ನು ಅಪ್ಡೇಟ್ ಮಾಡ್ತೀವಿ ಮತ್ತು ಮನೆಯವರಿಗೆ ಸೆಕೆಂಡ್ PUC ಎಕ್ಸಾಮ್ ಕೂಡ ಪಾಸ್ ಮಾಡಿದ್ರು, ಒಳ್ಳೆ ಮಾರ್ಕ್ಸ್ ಕೂಡ ಬಂದಿತ್ತು. ಆ ಮಗನಿಗೆ ಒಂದು ಜಾಗ ತೋರಿಸ್ಕೊಬರೋಣ ಅಂತ ಹೋಗಿದ್ದಾರೆ. ಬಟ್ ಮಗನ ಕಣ್ಣೆದ್ರೆ ಈ ರೀತಿಯಾಗಿ ಜೀವ ಹೋಗ್ಬಿಡುತ್ತೆ ಅಂದಾಗ, ಹೆಂಡತಿ ಕಣ್ಣೆದ್ರಿಗೆ ಹೀಗೆ ಜೀವವನ್ನು ಹೋಗುತ್ತೆ ಅಂದಾಗ, ಈಗ ಬೇರೆ ರೀತಿಯ ಸಾವಾಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ ಒಂದೆರಡು ದಿನ ಹತ್ತು ಸುಮ್ಮನಾಗ್ಬಿಡ್ತಿದ್ರು, ದಿನ ಹೋದಂತೆ ಮರಿತಾ ಇತ್ತು. ಬಟ್ ಇದು ಹಂಗಲ್ಲ. ಇದು ಖುಷಿಯಾಗಿ ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಹೋದಂಥವ್ರು ಈ ರೀತಿಯಾಗಿ ಮಸಣ ಸೇರ್ತಾರೆ. ಜೀವಂತವಾಗಿರೋರು ಶವವಾಗಿ ಮನೆಗೆ ವಾಪಸ್ ಹಾಕ್ತಾರೆ ಅಂದಾಗ ಸಹಿಸ್ಕೊಳ್ಳೋಕ್ಕಾಗಲ್ಲ. ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ, ನಮ್ಗಳಿಗೆ ಊಹೆ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಬಟ್ ವಿಧಿಯಾಟ ಈ ರೀತಿಯಾಗಿತ್ತು. ಎಲ್ಲವೂ ಜವಾಬ್ದಾರಿ ನಿಂತಿರೋದು, ಪ್ರಶ್ನೆ ಕಾಡ್ತಾ ಇರೋದು ನಮ್ಮ ದೇಶ, ನಮ್ಮ ಸರ್ಕಾರ, ನಮ್ಮ ಸೈನ್ಯ ಇದಕ್ಕೆ ಹೇಗೆ ಪ್ರತಿಕಾರವನ್ನು ತೀರಿಸ್ಕೊಳ್ಳುತ್ತೆ ಮತ್ತು ಯಾವಾಗ ತೀರಿಸ್ಕೊಳ್ಳುತ್ತೆ ಅಂತ. ಇವತ್ತು ರಮ್ಯಾ ನೀವು ಹೇಳ್ತಾ ಇದ್ದಂತೆ ಮೀಟಿಂಗ್ ಇದೆ. ಮೀಟಿಂಗ್ ಅಲ್ಲ ನಮಗೆ ಬೇಕಾಗಿರೋದು. ಮೀಟಿಂಗಲ್ಲಿ ಆಗುವಂತಹ ನೀವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಎಲ್ಲಿ ತನಕ ಮಾತಾಡ್ತಾ ಇದ್ದಾರೆ ಅಂದರೆ, ಇವ್ರು ಹೆಂಗೆ ಧರ್ಮ ಕೇಳಿ ಹೊಡೆದ್ರು ನೀವುಗಳು ಅಷ್ಟೇ ಅವ್ರನ್ನ ಹೊಡಿರಿ ಅಂತಿಲ್ಲ, ಅವ್ರ ಕುಟುಂಬಸ್ಥರನ್ನ ನೀವು ಟಾರ್ಗೆಟ್ ಮಾಡಿ ಅಂತ. ಈಗ ಯೋಧರು ಸೈನ್ಯದ ಈ ರೀತಿಯ ಒಂದು ದಾಳಿ ಸಂದರ್ಭದಲ್ಲಿ ಮೃತಪಟ್ಟಿದ್ರೆ ಅದೊಂದು ರೀತಿ, ಅದು ಬೇಗ ನಾವು ಹೇಳ್ತಾರೆ ಅದೊಂದು ರೀತಿ ಅಂದರೆ ಅವರು ದೇಶವನ್ನು ಕಾಯೋಕೆ ಹೋಗಿದ್ರು, ದಾಳಿ ವೇಳೆ ಹಿಂಗಾಯಿತು ಅಂತ. ಬಟ್ ಇದು ಹಂಗಲ್ಲ. ಇದು ನಿರಾಯುಧ, ಕೈಯಲ್ಲಿ ಏನೂ ಇರಲಿಲ್ಲ, ಮನಸ್ಸಲ್ಲೂ ಏನೂ ಇರಲಿಲ್ಲ, ಶಾಂತಿಯುತವಾಗಿ ಪರಿಸ್ಥಿತಿಯನ್ನ ಅಂದರೆ ವಾತಾವರಣವನ್ನು ಸವತ್ಕೊಂಡು ಬರೋಣ ಅಂತ ಹೋದಂಥವ್ರು ಈ ರೀತಿಯ ಎಡಗಳ ಹೋಗ್ತಾರೆ ಅಂದರೆ ದೌರ್ಜನ್ಯ, ಆಮೇಲೆ ಅಲ್ಲಿ ಪಾಪ ಹೇಡಿಗಳ ಕೃತ್ಯ ಅಷ್ಟೇ. ಹೌದು, ಹೇಡಿಗಳು ನೀವು. ಅದರಲ್ಲೂ ನಮ್ಮ ಸೈನ್ಯದ ಯೂನಿಫಾರ್ಮನ್ನು ಧರಿಸ್ಕೊಂಡು ಹೋಗಿದ್ರಂತೆ. ಇನ್ನೆಂಥ ಕೈಲಾಗದವ್ರು ನೀವುಗಳು, ಹೇಡಿಗಳು. ಬೇರೆ ಪದಗಳನ್ನು ಬಳಸಬಾರ್ದು. ಇಷ್ಟನ್ನ ನಮಗೆ ಹೇಳಕ್ಕೆ ಹಕ್ಕಿದೆ, ಹೇಳ್ತಾ ಇದ್ದೀವಿ.